ಈಗ ನಾನು ನಿಮಗೆ ನಾವು ಗಣಪತಿಗೆ 21 ಕರಕಿ ಯಾಕೆ ಇರಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಪೌರಾಣಿಕ ಕಥೆ ಹೇಳಬೇಕಂತ ಮಾಡೀನಿ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಮೊದಲು ಯಮರಾಜ್ ಇದ್ದವ ಸಂಗೀತ ಪ್ರೇಮಿ ಇದ್ದ ಮತ್ತು ನೃತ್ಯ ಪ್ರೇಮಿ ಇದ್ದ. ಹೀಗಾಗಿ ಅವ ಮೇಲೆ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದ. ಒಂದು ಸಲ ಭಯಂಕರ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ, ಸಂಗೀತದ್ದು ಮತ್ತು ನೃತ್ಯದ್ದು. ಆಗ ಅನೇಕ ರಾಜರು ಬಂದರು, ಕಲಾಕಾರರು ಬಂದರು, ಕಲಾ ಪ್ರೇಮಿಗಳು ಬಂದರು. ಅದೆಲ್ಲದ್ರೊಳಗೆ ಒಬ್ಬಾಕಿ ನೃತ್ಯ ಮಾಡೋ ಅಂತಾಕಿ ಒಬ್ಬಾಕಿ ತಿಲೋತ್ತಮೆ ಅಂಥೇಳಿ ಅಪ್ಸರ ಇದ್ಲು. ಆಕಿನೂ ಬಂದಿದ್ಲು. ಆಕೆ ಭಯಂಕರ ಚಂದಿದ್ಲು. ಆಕಿನ ನೋಡಿ ಯಮರಾಜ್ಗೆ ಆಕಿ ಮ್ಯಾಲೆ ಮನಸ್ಸಾತು. ಮುಂದೆ ಅವರಿಬ್ಬರು ಮದುವೆ ಆದರು. ಮದುವೆ ಆದಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಅವರಿಗೆ ಒಬ್ಬವ ಮಗ ಹುಟ್ಟಿದ. ಅವ ರಾಕ್ಷಸಿದ್ದ ಮತ್ತು ಅವನ ಹೆಸರು ಅನಲಾಸುರ ಅಂಥೇಳಿ. ಅವನದು ಧ್ವನಿ ಭಯಂಕರ ಕರ್ಕಶ ಇತ್ತು. ಅಲ್ದನ ಅವ ಕಣ್ಣಿನಿಂದ ಬೆಂಕಿ ಕಾರ್ತಿದ್ದ ಮತ್ತು ಭಯಂಕರ ಅಜಾನುಭಾವ ಇದ್ದ ಮತ್ತು ಭಯಂಕರ ದುಷ್ಟ ಇದ್ದ. ಅವೇನು ಮಾಡ್ದ ಅಂದ್ರೆ 3 ಲೋಕವನ್ನು ಯುದ್ಧ ಮಾಡಿ ಗೆದ್ದುಕೊಂಡು ಎಲ್ಲ 3 ಲೋಕದಾಗ ಹಾನಿ ಮಾಡ್ಲಿಕ್ಕೆ ಶುರು ಮಾಡ್ದ. ಎಲ್ಲ ಕಡೆ ಭಯಂಕರ ಕಷ್ಟ ಕೊಡ್ಲಿಕ್ಕತ್ತ. ಇಂದ್ರಿದ್ದವ ಎಷ್ಟೋ ಸಲ ಯುದ್ಧ ಮಾಡಿ ಅನ್ಲಾಸುರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ, ಆದ್ರೆ ಆಗಲಿಲ್ಲ. ಆಮೇಲೆ ಈ ಅನ್ಲಾಸುರನ ಹಾವಳಿ ಇಷ್ಟು ಭಯಂಕರ ಆಗಿಬಿಡ್ತಲ್ಲ, ಎಲ್ಲ ದೇವತೆಗಳಿಗೆ ಚಿಂತೆ ಆಗಿಬಿಡ್ತೀವೋ. ಅದಕ್ಕೆ ಇಂದ್ರಿದ್ದವ ಏನು ಮಾಡ್ದ ಅಂದ್ರೆ ವಿಷ್ಣುನ ಹತ್ರ ಹೋದ ಮತ್ತು ಏನರೆ ಮಾಡಿ ಈ ನಮ್ಮ ಕಷ್ಟದಿಂದ ಪಾರು ಮಾಡು ಅಂತ ಹೇಳ್ದ. ಆವಾಗ ವಿಷ್ಣು ಅಂದ, ಇದನ್ನು ಗಣಪತಿ ಮಾಡ್ಲಿಕ್ಕೆ ಸಾಧ್ಯದ, ಗಣಪತಿ ಹತ್ರ ಹೋಗೋಣ ನಡ್ರಿ ಅಂಥೇಳಿ ವಿಷ್ಣು ಇದ್ದವ ಶಿವಗೆ ಹೋಗಿ ಹೇಳ್ದ. ಶಿವ, ವಿಷ್ಣು ಮತ್ತು ಇಂದ್ರ ಉಳಿದ ದೇವತೆಗಳು ಎಲ್ಲರೂ ಸೇರಿ ಹೋಗಿ ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಲಿಕತ್ರು. ಇದರಿಂದ ನೀ ಪಾರು ಮಾಡಿ ನಮ್ಮನ್ನ ಅಂಥೇಳಿ ಗಣೇಶಗೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡ್ರು. ಆಮೇಲೆ ಗಣಪತಿ ಬಂದ ಮತ್ತು ನೀವೇನು ಕಾಳಜಿ ಮಾಡಬೇಡ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ. ಅವೇನು ಮಾಡ್ದ, ಗಣಪ ಅಂದ್ರೆ ಅತೀ ಸಣ್ಣ ಮೂರ್ತಿಯಾಗಿ, ಸಣ್ಣ ಗಣಪ ಆಗಿ ಆ ಅನ್ಲಾಸುರನ ಎದುರಿಗೆ ಹೋದ. ಅನ್ಲಾಸುರ ಸಮೀಪ ಬಂದವನ, ಏನು ನೀ ದೇವತೆಗಳಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಿ, ಇರೋದೇ ಇಟ್ಟಿದ್ದಿದ್ದಿ ಅಂಥೇಳಿ ಅವನ ಮೇಲನ ಹಾಸ್ಯ ಮಾಡಿ ಆ ಅನ್ಲಾಸುರ ಇದ್ದವ ಆ ಗಣೇಶನ ನುಂಗ್ಲಿಕ್ಕೆ ಹೋದ. ಆ ಗಣಪತಿ ಸಣ್ಣವಾಗಿ ಅನ್ಲಾಸುರನ ಎದುರಿಗೆ ಹೋಗ್ಲಿಕ್ಕತ್ತ. ಆ ಅನ್ಲಾಸುರನ ಕಣ್ಣಿಂದ ಬೆಂಕಿ ಕಾರ್ತಿದ್ದಲ್ಲ, ಸುತ್ತಮುತ್ತಲು ಎಲ್ಲನೂ ಸುಟ್ಟು ಭಸ್ಮ ಆಗ್ಲಿಕ್ಕತ್ತೀವು. ಆಮೇಲೆ ಅಗದಿ ಹತ್ರ ಅನ್ಲಾಸುರ ಬಂದ ಮೇಲೆ ಅವಂದ, ನೀನು ದೇವತೆಗಳಿಗೆ ಸಹಾಯ ಮಾಡ್ಲಿಕ್ಕೆ ಬರ್ಲತ್ತಿದ್ದಿ ಅಂತ ಹೇಳ್ದವನ ಏನು ಮಾಡ್ದ ಅವ ಅನ್ಲಾಸುರ ಅಂದ್ರೆ ಗಣಪನ ನುಂಗ್ಲಿಕ್ಕೆ ಹೋದ. ಆಗ ಗಣಪ ಇದ್ದವ ಒಮ್ಮೆಲೆ ವಿರಾಟ ರೂಪ ತಗೊಂಡು ಆ ಅನ್ಲಾಸುರನ್ನ ನುಂಗಿಬಿಟ್ಟ. ನುಂಗೋದೇನೋ ನುಂಗಿದ, ಹೊಟ್ಟೆಯೊಳಗವ ಕಾರ್ಲಿಕ್ಕತ್ತ ಬೆಂಕಿ. ಹೊಟ್ಟ್ಯಾಗೆಲ್ಲ ಸಂಟಾಗ್ಲಿಕ್ಕತ್ತೀವು. ಅಯ್ಯೋ ಹೊಟ್ಟ್ಯಾಗತ್ತ ಬೆಂಕಿ ಹತ್ಯದ, ಅಯ್ಯೋ ತ್ರಾಸಾಗ್ಲತ್ತದ ನಂಗೆ ಹೊಟ್ಟಿ ಅನ್ಕೋತ ನಿಂತ್ರ ಸಮಾಧಾನ ಇಲ್ಲ, ಕೂತ್ರ ಸಮಾಧಾನ ಇಲ್ಲ, ಮಲಗಿದ್ರ ಸಮಾಧಾನ ಇಲ್ಲ, ತ್ರಾಸಾಗ್ಲಿಕ್ಕತ್ತೀವಿ ಗಣಪಗೆ. ಆಮೇಲೆ ಎಲ್ಲ ದೇವತೆಗಳಿಗೆ ಆತಂಕ ಆತು. ಇದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆತಲ್ಲ, ಗಣಪ ಹಿಂಗೆ ಆಗ್ಬಿಡ್ತಿಲ್ಲ ಅಂಥೇಳಿ. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ದೇವತೆಗಳು ಬಡ ತಣ್ಣೀರು ತೊಗೊಂಡು ಬಂದು ಅವ್ನ ಹೊಟ್ಟೆ ಮೇಲೆ ಹಾಕಿದ್ರು. ಅವಾಗೇನು ಉರಿ ಕಮ್ಮಿ ಆಗಲಿಲ್ಲ. ಮತ್ತು ಚಂದ್ರಿದ್ದವ ತಂಪಾದ ಗಾಳಿಯನ್ನು ಬೀಸಿದ, ಅಂದರೂ ಉರಿ ಕಮ್ಮಿ ಆಗಲಿಲ್ಲ. ಮತ್ತು ಕೈಲಾಸದಿಂದ ಮಂಜುಗಡ್ಡೆಗಳನ್ನ ತಂದಿಟ್ರು, ಅಂದರೂ ಕಡಿಮೆ ಆಗಲಿಲ್ಲ. ಎಷ್ಟೋ ದೇವತೆಗಳು ಅವಾಗ ಮೊಸರು ತಂದು ಹಾಕಿದರು, ಹಾಲು ತಂದು ಹಾಕಿದರು, ಶ್ರೀಗಂಧ ತಂದು ಹಚ್ಚಿದ್ರು, ಏನೂ ಕಮ್ಮಿ ಆಗಲಿಲ್ಲ. ಆಮೇಲೆ ಬಾಲಚಂದ್ರನ ತೊಗೊಂಡು ಬಂದು ಅವನ ಹೊಟ್ಟೆ ಮೇಲೆ ಇಟ್ಟರು, ಅಂದರೂ ಸಹಿತ ಅವಾಗೇನಾಗಲಿಲ್ಲ, ತಂಪಾಗಲಿಲ್ಲ. ಮತ್ತು ಹೊಟ್ಟೆ ಉರಿಲಿಕ್ಕತ್ತು. ಆದರೆ ಗಣಪಗೆ ಬಾಲಚಂದ್ರ ಅಂಥೇಳಿ ಹೆಸರು ಬಂತು. ಮತ್ತು ಮುಂದೆ ವಿಷ್ಣು ಇದ್ದಾವ ಏನು ಮಾಡ್ದಂದ್ರೆ ತನ್ನ ಕೈ ಒಳಗಿನ ಕಮಲವನ್ನು ಅವನ ಹೊಟ್ಟೆ ಮ್ಯಾಗಿಟ್ಟ, ತಂಪಾಗಲಿ ಅಂಥೇಳಿ. ಅಂದರೂ ಅವನೇನು ತಂಪಾಗಲಿಲ್ಲ. ಆದ್ರೆ ಗಣೇಶಗೆ ಪದ್ಮಪಾಣಿ ಅಂತ ಹೆಸರು ಬಂತು. ಮುಂದೆ ಶಿವ ಇದ್ದಾವ ತನ್ನ ದೈವಿ ಶಕ್ತಿಯಿಂದ ಅನೇಕ ಸರ್ಪಗಳು ಅವನ ಮೈ ಮೇಲೆಲ್ಲ ಹರಿದಾಡೋಂಗೆ ಮಾಡ್ದ. ಆ ತಂಪ್ಲೆ ಅವಾಗ ಹೊಟ್ಟೆ ಒಳಗಿನ ಉರಿ ಕಮ್ಮಿ ಆಗಲಿ ಅಂತ. ಅಂದರೂ ಸಹಿತ ಏನು ಕಮ್ಮಿ ಆಗಲಿಲ್ಲ. ಎಲ್ಲ ದೇವತೆಗಳು ವಿಚಾರ ಮಾಡಿದರು, ಇಷ್ಟೆಲ್ಲ ಮಾಡಿದರು ಕಡಿಮೆ ಆಗವಲ್ತು ಅಂಥೇಳಿ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಎಲ್ಲ ಋಷಿಗಳಿಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಅಲ್ಲಿಂದ ಬೇಗ ಇಲ್ಲಿ ಬರ್ರಿ ಅಂಥೇಳಿ 80,000 ಋಷಿ ಮುನಿಗಳು ಬಂದು ಸೇರಿದರು.
ಅವರೆಲ್ಲರೂ ಏನು ಮಾಡಿದ್ರಂದ್ರೆ ಪ್ರತಿಯೊಬ್ಬರು 21 ಕರಿಕೆಯ ಕಟ್ಟನ್ನು ಆ ಗಣಪತಿಯ ಹೊಟ್ಟೆ ಮೇಲೆ ಇಟ್ಟು ಪವಿತ್ರವಾದ ಮಂತ್ರಗಳನ್ನು ಜಪ ಮಾಡಿದರು. ಆಮೇಲೆ ಆ ಗಣಪಗ ಹೊಟ್ಟೆ ಒಳಗಿನ ಉರಿ ಶಾಂತ ಆತು, ಗಣಪಗ ಆರಾಮಾತು. ಆಮೇಲೆ ಗಣಪ ಎದ್ದು ನಿಂತ ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದವನ್ನು ಹೇಳಿದ, ಮತ್ತು ಸಮಸ್ತ ಜನತೆ ಹೇಳಿದ, ಮತ್ತು ಇನ್ಮೇಲೆ ಯಾರೇ ನನಗೆ ನೀವು ಕರ್ಕಿಲಿ ಪೂಜಾ ಮಾಡಿದ್ರೆ ಆ ಪೂಜೆ ನನಗೆ ಬಂದು ದಕ್ತದ, ಅಂಥವ್ರ ಪಾಪ ನಾಶ ಆಗ್ತದೆ, ಮತ್ತು ನಿಮಗೆ ನನ್ನ ಆಶೀರ್ವಾದ ಸಿಗುತ್ತದ ಅಂಥೇಳಿ ಹೇಳಿದ. ಹಂಗೆ ಯಾರಿಗೆ ಒಂದು ಹೂ ತೊಗೊಂಡು ಬಂದಾಗಲಿ ಅಥವಾ ಹೂ ಬೆಳೆಸಾಗಲಿ ಉಳಿದು ಏನು ಪದಾರ್ಥಗಳು ಅವ್ರ ಹತ್ರ ಇಲ್ಲದೇ ಇದ್ದರೂ ಸಹಿತ ಬರೀ ಒಂದು ಕರಿಕೆಯಿಂದ ಗಣಪತಿಯನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿ ಅವನಿಗೆ ಒಂದು ಕರಿಕೆ ಅರ್ಪಿಸಿದ್ರೆ ಗಣಪ ನಮಗೆ ಒಲಿತಾನ ಅಂಥೇಳಿ ಈ ಕತೆ ಹೇಳ್ತದೆ. ಇನ್ನು ಗಣಪಗೆ ನಾವು 21 ನಮಸ್ಕಾರ ಯಾಕೆ ಮಾಡ್ತೀವಿ, 21 ಪ್ರದಕ್ಷಿಣೆ ಯಾಕೆ ಹಾಕ್ತೀವಿ, 21 ಮೋದಕ ನೈವೇದ್ಯ ಯಾಕೆ ಮಾಡ್ತೀವಿ ಅಂದ್ರೆ ಈ 21 ಅಂಕಿಯ ಹಿಂದೆ ಏನು ಮಹತ್ವ ಅದ ಅನ್ನೋದನ್ನು ಹೇಳ್ತೀನಿ. ಇನ್ನು 21 ನಮಸ್ಕಾರ ಮತ್ತು 21 ಪ್ರದಕ್ಷಿಣೆ ಮತ್ತು 21 ಕರ್ಕಿ ಏರಿಸ್ತೀವಿ, 21 ನೈವೇದ್ಯ ಮೋದಕಗಳು ಮಾಡ್ತೀವಿ. ಯಾಕೆ ಆ 21ರ ಮಹತ್ವವನ್ನು ಹೇಳ್ತೀನಿ ನಿಮಗೆ. ಗಣಪ ಅಂದ್ರನ ಮೊದಲ ಒಂದಿಪ್ಪ. ಇನ್ನು ನಮ್ಮ ಮಾನವ ದೇಹ ಏನದ ಅದಕ್ಕೂ ಮತ್ತು ನಾವು ಗಣಪತಿಗೆ ಮಾಡುವ 21 ನಮಸ್ಕಾರಗಳಿಗೂ ನೇರ ಸಂಬಂಧ ಅದ. ಏನಂದ್ರೆ ನಮ್ಮ ಮಾನವ ದೇಹ ಏನದ ಅದು 21 ತತ್ವಗಳಿಂದ ಮಾಡಲ್ಪಟ್ಟದ. ಅಂದ್ರೆ 5 ಪಂಚಮಹಾಭೂತಗಳು: ಆಕಾಶ, ಭೂಮಿ, ಜಲ, ವಾಯು ಮತ್ತು ಅಗ್ನಿ. ಮತ್ತು 5 ಪಂಚೇಂದ್ರಿಯಗಳು ಯಾವುವು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಮತ್ತು 5 ಕರ್ಮೇಂದ್ರಿಯಗಳು: ಕೈ, ಕಾಲು, ಬಾಯಿ, ಗುದ ಮತ್ತು ಜನನಾಂಗ. ಮತ್ತು 5 ತನ್ಮಾತ್ರಗಳು ಏನಂದ್ರೆ ಧ್ವನಿ, ಸ್ವರ, ದೃಷ್ಟಿ, ವಾಸನೆ ಮತ್ತು ರುಚಿ. ಹಿಂಗೆ ಇವು 20 ಅದು. 1 ಮನಸ್ಸು. ಹಂಗೆ ಈ 21 ತತ್ವಗಳೇನವ ನಮ್ಮ ದೇಹದಲ್ಲಿವ, ನಮ್ಮ ದೇಹದಲ್ಲಿ ಮಾಡಲ್ಪಟ್ಟಾವ. ಇವನ್ನ ಪೂರ್ಣವಾಗಿ ನಾವು ಗಣಪತಿಯಲ್ಲಿ 21 ಪ್ರದಕ್ಷಿಣೆಯಿಂದ, 21 ನಮಸ್ಕಾರಗಳಿಂದ, 21 ನೈವೇದ್ಯಗಳಿಂದ, 21 ಕರಿಕೆ ಏರಿಸೋದ್ರಿಂದ ಸಮರ್ಪಣೆ ಮಾಡಿದ್ರೆ ಆ ಅಧಿಪತಿಯಾದ ಗಣಪ ನಮ್ಮೆಲ್ಲರಿಗೂ ಒಲಿತನ, ಪೂಜೆ ಪೂರ್ಣ ಆಗ್ತದೆ ಅಂಥೇಳಿ ನಾವು 21ಕ್ಕೆ ಮಹತ್ವ ಕೊಟ್ಟೇವಿ. ಇನ್ನು ಗಣಪಗೆ ನಾವು 21 ಮೋದಕ ನೈವೇದ್ಯ ತೋರಿಸ್ತೀವಿ. ಅದು ಯಾಕೆ ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೇಳ್ತೇನೆ. ಒಂದು ಸಲ ಶಿವನ್ನ, ಪಾರ್ವತಿನ, ಗಣಪನ್ನ ಮತ್ತು ಅವನ ಪೂರ್ತಿ ಗಣವನ್ನು ಒಬ್ಬಾಕಿ ಗಣಪತಿ ಭಕ್ತೆ ಇದ್ಲು, ಅನುಷ್ಯ ಅಂಥೇಳಿ. ಆಕೆ ಅವರೆಲ್ಲರೂ ಊಟಕ್ಕೆ ಕರೆದಿದ್ಲು. ಆವಾಗ ಎಲ್ಲರೂ ಹೋದರು, ಶಿವ, ಪಾರ್ವತಿ, ಗಣಪ ಮತ್ತು ಅವನ ಪೂರ್ತಿ ಗಣ. ಆಕೆ ಎಲ್ಲರಿಗೂ ಸಾಕಾಗುವಷ್ಟು ಅಡುಗೆ ಮಾಡಿದ್ಲು. ಆಮೇಲೆ ಅಲ್ಲಿ ಹೋದ್ಮ್ಯಾಗ ಶಿವಗೆ ಭಾಳ ಶಿವಾಗಿತ್ತು. ಶಿವ ಅಂದ, ನನಗೆ ಊಟಕ್ಕೆ ಹಾಕು ಅಂದ. ಅದಕ್ಕೆ ಆಕೆ ಅಂದು, ಈ ಪುಟ್ಟ ಗಣಪಗೆ ಮೊದಲು ಹಾಕ್ತೀನಿ, ಆಮೇಲೆ ನಿಮಗೆಲ್ಲ ಹಾಕ್ತೀನಿ ಅಂದು. ಶಿವ ಆಯಿತು ಹಂಗೆ ಮಾಡು ಅಂದ. ಗಣಪನ ಕೂಡಿಸಿದ್ಲು, ಊಟಕ್ಕೆ ಬಡಿಸ್ಲಿಕ್ಕತ್ಲು. ಭಾಳ ಥರದ ಅಡುಗೆ ಮಾಡಿಸಿದ್ಲಕಿ, ಎಲ್ಲ ತಂದು ಹಾಕ್ಲಿಕ್ಕತ್ಲು. ಗಣಪ ತಿನ್ಲಿಕ್ಕತ್ತ. ಆಕೆ ತಂದು ಹಾಕಾಕಿ ಇವು ತಿನ್ನವ, ಆಕೆ ತಂದು ಹಾಕಿ ಇವು ತಿನ್ನವ. ಏನು ಮಾಡಿದ್ರು ಗಣಪತಿನ ಊಟನ ಮುಗಿವಲ್ತು. ಒಳಗೆ ಮಾಡಿದ್ದು ಎಲ್ಲ ಪದಾರ್ಥಗಳು ಖಾಲಿ ಅದು. ಬರೀ 21 ಮೋದಕ ಉಳಿದು. 20 ಮೋದಕ ತಂದು ಹಾಕಿದ್ಲು. ಒಂದು ಇಟ್ಲಲ್ಲಿ ಒಳಗೆ 20 ತಂದು ಹಾಕಿ ಒಳಗೆ ಮನಸ್ಸಿನಾಗ ಗಣಪಗಂದ್ಲು, ಲಘು ಮುಗಿಸಪ್ಪ ಊಟ ಅಂತ ಅಂದರು. ಅವು 21 ತಿಂದು ಮತ್ತೂ ಬೇಕಂದವ. ಆಮೇಲೆ ಅದು 1 ಮೋದಕೇನು ಉಳಿದಿತ್ತು, ಅದನ್ನು ಒಯ್ದು ಗಣಪಗೆ ಹಾಕಿದ್ಲು. ಗಣಪ ಇಷ್ಟು ಇನ್ನು ತೃಪ್ತ ಆಗಪ್ಪ ಅಂಥೇಳಿ ಅವನು ಬೇಡ್ಕೊಂಡ್ಲು. ಆಗ ಗಣಪ ಇದ್ದವ ಅದನ್ನೊಂದು ತಿಂದ 21 ಸಲ ಡರ್ಕಿ ಹೊಡೆದ. ಆಮೇಲೆ ಶಿವ, ಪಾರ್ವತಿ ಮತ್ತು ಅವನೇನು ಗಣ ಬಂದಿತ್ತಲ್ಲ ಹೊರಗಿತ್ತೆಲ್ಲ ಅವರು ಎಲ್ಲರೂ ಡರ್ಕಿ ಹೊಡೆದ್ರು. ಅಂದ್ರೆ ಆ ಗಣಪ ಆ 20 ಮತ್ತು ಅದು 1 ಮೋದಕ ತಿಂದ ಮೇಲೆ ಉಳಿದೆಲ್ಲರಿಗೂ ಹೊಟ್ಟೆ ತುಂಬಿಬಿಡ್ತು, ಗಣಪಗೂ ಹೊಟ್ಟೆ ತುಂಬಿತು.
ಅಂದ್ರೆ ನಾವು 21 ಮೋದಕ ಏನು ಗಣಪಗೆ ನೈವೇದ್ಯ ಮಾಡ್ತೀವಿ, ಅದರಾಗಿನ 20 ಮೋದಕ ಇದಾವ ಅವು ಗಣಪತಿಯ ಗಣಕ್ಕೆ ಹೋಗ್ತದೆ, ಒಂದು ಮೋದಕ ಮಾತ್ರ ಗಣಪಕ್ಕೆ ಹೋಗ್ತದೆ. ಹಿಂಗೆ ಏನಾತಂತಂದ್ರೆ ಗಣಪಗೆ ನಾವು 21 ಮೋದಕ ನೈವೇದ್ಯ ಮಾಡ್ತೀವಿ, 21 ಕರಿಕೆಗಳನ್ನ ಏರಿಸ್ತೀವಿ, 21 ನಮಸ್ಕಾರಗಳನ್ನ ಹಾಕ್ತೀವಿ, 21 ಪ್ರದಕ್ಷಿಣೆ ಹಾಕ್ತೀವಿ. ಹಿಂಗೆ ನಾವು ಎಲ್ಲ 21 ಮಾಡ್ತೀವಿ. ಮತ್ತಿನ್ನು ಏನಂತಂದ್ರೆ ನಾವು ಗಣಪತಿ ಬಪ್ಪ ಮೋರಯ್ಯ ಅಂತೀವಿ. ಯಾಕೆ ಮೋರಯ್ಯ ಅಂತೀವಿ ಅನ್ನೋದಕ್ಕೆ ಒಂದು ಕಥೆ ಅದ. ಏನಂದ್ರೆ ಮೊದಲು ಮೋರಯ್ಯ ಗೋಸ್ವಾಮಿ ಅಂಥೇಳಿ ಒಬ್ಬ ಋಷಿಗಳಿದ್ದರು, ಭಕ್ತ ಇದ್ದರು, ಗಣಪತಿ ಭಕ್ತರಿದ್ದರು. 13ನೇ 14ನೇ ಶತಮಾನದಾಗಿದ್ದರು. ಅವರು ಮೂಲತಃ ಕರ್ನಾಟಕದ ಸಾಲಿಗ್ರಾಮ್ ಊರವರು. ಮುಂದವರು ಪುಣೆಗೆ ಹೋಗಿ ಚಿಂಚವಾಡ್ ಅಂತಂತದ ಊರದ ಅಲ್ಲಿರ್ಲಿಕ್ಕತ್ರು. ಅವರು ಭಯಂಕರ ಗಣಪತಿ ಆರಾಧಕರಿದ್ದರು, ತಪಸ್ಸೆ ಮಾಡ್ತಿದ್ರು. ಒಂದು ಸಾರಿ ಏನಾಗಿತ್ತಂದ್ರೆ ಗಣಪತಿ ಗುಡಿಗೆ ಹೋದರು. ಗಣಪತಿ ಗುಡಿ ಬಾಗಿಲ ಹಾಕಿಬಿಟ್ಟಿತ್ತು. ಯಾರು ಅಲ್ಲೇ ಪೂಜಾರಿಗಳೆಲ್ಲರೂ ಏನು ಮಾಡಿದರು, ಹೋಗಿಬಿಟ್ಟಿದ್ರು. ಅವರಿಗೆ ಗಣಪತಿ ದರ್ಶನ ಮಾಡೋದಿತ್ತು. ಅದಕ್ಕೆ ಹೊರಗೆ ನಿಂತು ಗಣಪತಿ ತಪಶ್ಚರ್ ಮಾಡ್ಲಿಕ್ಕತ್ರು. ಅದಕ್ಕೆ ಆ ಗಣಪಿದ್ದವ ಮೆಚ್ಚಿ ಬಾಗ್ಲ ತೆಗಿತು. ಗಣಪತಿ ಇದ್ದವ ಹೊರಗೆ ಬಂದ ನಿನಗೇನು ಬೇಕು ಅಂತ ಕೇಳ್ದ. ಆಗ ಇವರು ಏನು ಮಾಡಿದ್ರಂದ್ರೆ ನನಗೆ ಬೌದ್ಧಿಕವಾದಂಥ ಯಾವ ವಸ್ತುನೂ ಕೇಳಲಿಲ್ಲ. ಅವರು ನನಗೆ ನಿನ್ನ ಜೋಡಿ ಇರೋದದ ಅಂತ ಕೇಳಿದರು. ಆಗ ಗಣಪಂದ, ನನ್ನ ಜೋಡಿ ಇರಂಗಿಲ್ಲ, ನೀನು ಇನ್ನು ಮ್ಯಾಲಿಂದ ನನ್ನ ಹೆಸರಿನ ಜೊತೆಗೆ ನಿನ್ನ ಹೆಸರನ್ನು ತಗೋತಾರ ನಮ್ಮ ಜಗತ್ತಿನ ಜನ ಅಂಥೇಳಿ ಅವಂಗೆ ಆಶೀರ್ವಾದ ಮಾಡಿದರು. ಅದಕ್ಕಂಥೇಳಿ ನಾವೇನು ಮಾಡ್ತೀವಿ, ಮುಂದೆ ಎಲ್ಲರ ಬಾಯಿ ಒಳಗೂ ಏನದ ಅಂದ್ರೆ ಗಣಪತಿ ಬಪ್ಪ ಮೋರೆಯ ಅಂತೀವಿ. ಹಿಂಗೆ ಗಣಪನ ಅನೇಕ ರೀತಿ ವಿಧಗಳಲ್ಲಿ ವರ್ಣನೆ ಮಾಡ್ಬೋದು. ಗಣಪತಿಗೆ ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅವನ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ಕಥೆ ಕೇಳಿದ್ರಲ್ಲ, ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಗೊತ್ತಿರೋರಿಗೆ ಎಲ್ಲನೂ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಬೆಲ್ ಐಕಾನ್ ಒತ್ತೋದು ಮರಿಬೇಡ್ರಿ. ಮತ್ತು ಕಾಮೆಂಟ್ ಮಾಡಿರಿ, ಕತೆ ಹೆಂಗಿತ್ತು, ಇನ್ಯಾವ ಕತೆ ಹೇಳಿ ಅಂತ. ಧನ್ಯವಾದಗಳು. ಮತ್ತು ಮುಂದಿನ ಕತೆ ಒಳಗೆ ನೀವು ನಾವು ಭೇಟಿಯಾಗೋಣಂತ.